ಬಿಗ್ ಬಾಸ್ ಮನೆಯಲ್ಲಿ ಬರೋಬ್ಬರಿ 50 ದಿನಗಳನ್ನ ಪೂರೈಸಿ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ ಸರ್. ಹೇಗಿದ್ದೀರಿ? ನಾನು ಸೂಪರ್, ನೀವು ಹೇಗಿದ್ದೀರಾ? ಸೂಪರ್ ಸೂಪರ್. ಮತ್ತೆ ಹೇಗಿತ್ತು ಬಿಗ್ ಬಾಸ್? ಫಸ್ಟ್ ಕ್ಲಾಸ್. ಐ ಥಿಂಕ್ ಒಂದು ಅದ್ಭುತವಾದ ಜರ್ನಿ ನನ್ನ ಲೈಫಲ್ಲಿ. ಓಕೆ. ಆಮೇಲೆ ಕೆಲವು ಎಷ್ಟೋ ವರ್ಷಗಳಿಂದ ನಮ್ದಿಬ್ರದ್ದು ಒಂದು ಫ್ರೆಂಡ್ಶಿಪ್ ಇದೆ. ನೀವು Yeah, yeah. ಹೌದು. ನೋಡ್ಕೊಂಡ್ ಬಂದಿರಾ ಯಾವ ತರ ನಾನು ಏರುಪೇರು ಅಂತ ಇರೋದು, Correct. ಒಂದು ಅಪ್ಸ್ ಅಂಡ್ ಡೌನ್ಸ್ ಅಂತ ಲೈಫಲ್ಲಿ ಹೆಂಗ್ ನಡೀತಾ ಇರುತ್ತೆ ಅದು ನೋಡ್ಕೊಂಡ್ ಬಂದಿರಾ. ಬಟ್ ಎಲ್ಲೋ ಒಂದ್ ಕಡೆ ಇದು ಬಿಗ್ ಬಾಸ್ ನನಗೆ ಒಂದು ಲೈಫಲ್ಲಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಓಕೆ. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಅಂಡ್ ಮನೆಯಿಂದ ಆಚೆ ಬಂದಾಗ ಎಲ್ಲೊಂದ್ ಕಡೆ ಮನೆಯಿಂದ ಹೊರಡುವಾಗ ಆ ಪೇನ್ ಇತ್ತು, ಆ ನೋವಿತ್ತು. ಬಿಗ್ ಬಾಸ್ ಮನೆಯಿಂದ ಅದು ಎಲಿಮಿನೇಟ್ ಆದ ತಕ್ಷಣ ಒಂದು ತುಂಬಾ ನೋವಾಗ್ತಿದ್ದು. ಅಂಡ್ ಎಲ್ರೂ ಮುಖದಲ್ಲಿ ಅದು ಅಳು ನೋಡಿ ಎಲ್ಲೋ ಒಂದ್ ಕಡೆ ಇನ್ನೂ ಇರ್ಬೋದಿತ್ತಲ್ಲ, ಇನ್ನೂ ಒಂದ್ ಸ್ವಲ್ಪ ಮಾಡ್ಬೋದಿತ್ತು ಅಂತ ಅನ್ಸ್ತು. ಬಟ್ ಎಲ್ಲೊಂದ್ ಕಡೆ ಮನೆಗೆ ಬಂದಾಗ ನಮ್ಮ ತಂದೆಯವ್ರ ಮಾತು ಕೇಳಿ, ನಮ್ಮ ತಂದೆಯವ್ರು ಹೇಳಿದ ಒಂದೇ ಒಂದು ಮಾತು, ಎಲ್ರ ಮನ್ಸನ್ನ ಗೆದ್ದಿದ್ಯಾ, ಎಲ್ರ ಮನ್ಸನ್ನ ಗೆದ್ದಿದ್ಯಾ, ನಿನ್ ವ್ಯಕ್ತಿತ್ವನ ನೀನ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಂದೊಂದು 40 ವರ್ಷದ ಒಂದು ಕೆರಿಯರು ನಾನು ಇದ್ದಿದ್ದು. ನನ್ನ ಹೆಸರು ಕೀರ್ತಿರಾಜ್ ಅಂತ, ನಾನು ಮಾಡಿದ ಒಂದು ಹೆಸರು. ಆಮೇಲೆ ನಿಂದು ಒಂದು 15 ವರ್ಷ ನೀನ್ ಕೆಲಸ ಮಾಡಿದ್ದು, ಒಂದು 15 ವರ್ಷ ನಾನ್ ಕೆಲಸ ಮಾಡೋದು. ಎಲ್ಲೋ ಅದು ಇಬ್ರು ಹೆಸರಿಗೂ ನೀನ್ ಕಳಕ ತಂದೆ, ನೀನಾಗಿ ನೀನಿದ್ದು ಬಂದಿದ್ಯಾ. ಜನ ನಿನ್ನ ತುಂಬಾ ಚೆನ್ನಾಗಿ ಆಕ್ಸೆಪ್ಟ್ ಮಾಡಿರಂದ್ರು. ಸೊ ಐ ಥಿಂಕ್ ಅದು ಎಲ್ಲೋ ಒಂದ್ ಕಡೆ ನಮ್ಮ ತಂದೆಯವ್ರ ಕಣ್ಣಲ್ಲಿ ನೀರ್ ನೋಡಿ ನಂಗೆ ಒಂಥರ ಇಮೋಷನ್ ಆಯ್ತು. ಯಾಕಂದ್ರೆ ಈಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಅವ್ರ ಕಣ್ಣಲ್ಲಿ ನೀರ್ ಹಾಕೋದು ಅಷ್ಟು ಸುಲಭ ಅಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಇದಾದಾಗ ನನ್ನ ಮಗ ಗೆದ್ದಷ್ಟೇ ಖುಷಿ ಆಯ್ತು. ಒಂದು ಫಿನಾಲೆಗೆ ಹೋಗಿದ್ದೀನೋ, ಅಲ್ಲ 5th ರೌಂಡಿಗೆ ಹೋಗಿದ್ದೀನೋ, ಫೈನಲ್ 5 ಹೋಗಿದ್ದೀನೋ, ಆ ತರ ಗೆದ್ದಷ್ಟೇ ಖುಷಿ ಆಯ್ತು. ಗ್ರೇಟ್ ಜರ್ನಿ ಅಂತ ಹೇಳಿ. ಓಕೆ. ಬಿಗ್ ಬಾಸ್ ನೀವು ಹೋದ್ರಿ ಬಂದ್ರಿ. ಧರ್ಮಕೀರ್ತಿರಾಜಿಗೆ ಒಂದೇ ಮಾತಲ್ಲಿ ಹೇಳಿದ್ರೆ ಬಿಗ್ ಬಾಸ್ ಪ್ಲಸ್ ಅವ್ರ ಮೈನಸ್? ಬಿಗ್ ಬಾಸ್ 100% ನನಗೆ ಪ್ಲಸ್ಸೇ ಆಗೈತೆ. ನವಗ್ರಹ ಕಣ್ಕಣಸಲಿಗೆ ಕ್ಯಾಡ್ಬರೀಸ್ ಅಂತ ದರ್ಶನ್ ಸರ್ ನನಗೆ ಅದು ಕೊಟ್ಟಿದ್ದು, ಒಂದು ಬಿಡ್ದು ಕ್ಯಾಡ್ಬರೀಸ್ ಹುಡುಗ ಅಂಡ್ ನವಗ್ರಹ ಕಣ್ಕಣಸಲಿಗೆ ಸಾಂಗು ತುಗುದೀಪ ಪ್ರೊಡಕ್ಷನ್ ಕೆಲಸ ಮಾಡಿ ಅದು ಬಂದಿದ್ದು. ಸೊ ಅಲ್ಲಿಂದ ಐ ಥಿಂಕ್ ಎಲ್ಲರೂ ನನ್ನ ರೆಕಗ್ನೈಸ್ ಮಾಡ್ತಿದ್ದು ಅದೇ. ಅಂಡ್ ಮಧ್ಯದಲ್ಲಿ ಒಂದು ಹಲವಾರು ಸಿನಿಮಾಗಳು ಮಾಡ್ಕೊಂಡೆ. ನಿರ್ಮಾಪಕರು, ನಿರ್ದೇಶಕರು ನನ್ನ ಕೈ ಹಿಡಿದ್ರು. ಇಲ್ಲ ಒಂದ್ ಕಡೆ ಅವರು ಇಲ್ಲ ನಿಮ್ಗಾಗುತ್ತೆ ಮಾಡಿ, ಒಳ್ಳೆ ಸಿನಿಮಾ ಮಾಡೋಣ ಅಂತ ಇದ್ರು. ಸೊ ಅಲ್ಲಿ ವೆರಿ ಬಿಗ್ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಬಟ್ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಸ್ವಲ್ಪ ಒಂದ್ 2-3 ಸಿನಿಮಾ ಲಾಸ್ಟ್ ಇಯರ್ ಸ್ವಲ್ಪ ಫ್ಲಾಪ್ ಆದಾಗ ಎಲ್ರಿಗೂ ಒಂಥರ ಇತ್ತು, ಏನಾಗುತ್ತೆ, ಏನಾಗ್ಬೋದು, ಇವ್ನಿಗೆ ಏನಾದ್ರೂ ಒಂದು ಹೈಟ್ ಸಿಗ್ಬೇಕಲ್ಲ, ಹಿಂಗಾದ್ರೂ ಒಂದು ಬ್ಲೂಮ್ ಆಗ್ಬೇಕಲ್ಲ. ಐ ಥಿಂಕ್ ಬಿಗ್ ಬಾಸ್ ವೇದಿಕೆ ಮುಖಾಂತರ ನನ್ಗೆ ಅದು ಸಿಕ್ಕೈತೆ. ಒಂದ್ ಲೈಫಲ್ಲಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬ್ಲೂಮ್ ಆಗೈತೆ ನನಗೆ. ಆಮೇಲೆ ನಾನು ಅನ್ಕೊಂಡಿದ್ಕಿಂತ ಜಾಸ್ತಿನೇ ಪ್ರೀತಿ ಜನ ನನಗೆ ತೋರಿಸ್ತಾ ಇದೆ. ಸೊ ಬ್ಲೂಮ್ ಆಗಿದ್ದು ಐ ಥಿಂಕ್ ಒಂದು ತುಂಬಾ ಪ್ಲಸ್ ಆಗೈತೆ ನನಗೆ.